ಲ್ಯಾಬಲ್ಲಿ ನೋಡುವಂಥ ಮ್ಯಾಂಗ್ರೂವ್ ಸ್ಪೀಷೀಸಿಗೂ ತುಂಬ ವ್ಯತ್ಯಾಸ ಇದೆ. ಇದಿಷ್ಟು ಎಲ್ಲ ಕಾಡುಗಳು ಎಲ್ಲಿ ಬೆಳೀತಾವೆ ಅಂತಂದರೆ ಎಸ್ಚುರೀಸಲ್ಲಿ ಸಮುದ್ರದಷ್ಟು ಸಾಲ್ಟಿ ಆಗಿರೋದಿಲ್ಲ. ನಮಸ್ಕಾರ ಸ್ನೇಹಿತರೆ, ನಿಮ್ಮನ್ನೆಲ್ಲ ಇವತ್ತು ಒಂದು ಸುಂದರವಾದಂಥ ಜಾಗಕ್ಕೆ ಕರ್ಕೊಂಬಂದಿದ್ದೀನಿ. ಅದು ಯಾವ ಸ್ಥಳ ಅಂತ ನೀವು ಒಂದ್ಸಲ ನೋಡಿ. ಇವತ್ತು ನಾನು ಬಂದಿರೋಂಥ ಜಾಗ ಇದು ಮ್ಯಾಂಗ್ರೂವ್ ಕಾಡುಗಳು ಅಂತ, ಮ್ಯಾಂಗ್ರೂವ್ ಫಾರೆಸ್ಟ್ ಅಂತ ಕರಿತೀವಿ. ಇದು ಕೇರಳದ ವಾರ್ಕಳದಲ್ಲಿ ಇರುವ ಪರವೂರ್ ಅಂತ ಒಂದು ಸ್ಥಳ ಇದೆ. ಆ ಜಾಗದಲ್ಲಿ ಇರುವಂಥ ಮ್ಯಾಂಗ್ರೂವ್ ಫಾರೆಸ್ಟ್ ಇದು. ತುಂಬ ಸುಂದರವಾದಂಥ ಕಾಡುಗಳು. ಈ ಎಲ್ಲ ಮರಗಳು ನಾವಿಲ್ಲೇನು ಕಾಣ್ತಾ ಇದ್ದೀವಿ ಇದನ್ನು ಮ್ಯಾಂಗ್ರೂವ್ ಟ್ರೀಸ್ ಅಂತ ಕರಿತೀವಿ. ಈ ಸ್ಥಳವನ್ನು ತೋರಿಸೋದಕ್ಕೆ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ. ಯಾಕಂದರೆ ಮೊದಲೇ ಸಲ ಲೈವಲ್ಲಿ ನಾನು ಈ ಮ್ಯಾಂಗ್ರೂವ್ ಕಾಡುಗಳನ್ನು ನೋಡ್ತಾ ಇರೋದು. ಕೇವಲ ಲ್ಯಾಬಲ್ಲಿ ಶೀಶೆಯಲ್ಲಿ ನೋಡ್ತಾ ಇದ್ದಂಥ ಮ್ಯಾಂಗ್ರೂವ್ನ ಸ್ಪೀಷೀಸಿಗೂ ಇಲ್ಲಿ ಲೈವ್ ಆಗಿ ನೋಡುವಂಥ ಮ್ಯಾಂಗ್ರೂವ್ ಸ್ಪೀಷೀಸಿಗೂ ತುಂಬ ವ್ಯತ್ಯಾಸ ಇದೆ. ಇದಿಷ್ಟು ಎಲ್ಲ ಮ್ಯಾಂಗ್ರೂವ್ ಕಾಡುಗಳು. ಎಕ್ಸೈಟೆಡ್ ಆಗಿ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡ್ತೀರಿ ಅಂತ ಭಾವಿಸಿದ್ದೀನಿ. ಇದಿಷ್ಟು ಈ ಮ್ಯಾಂಗ್ರೂವ್ ಫಾರೆಸ್ಟ್ ಅಂತ ನಾವು ಕರಿತೀವಿ. ಈ ಮ್ಯಾಂಗ್ರೂವ್ ಕಾಡುಗಳು ಎಲ್ಲಿ ಬೆಳೀತಾವೆ ಅಂತಂದರೆ ಎಸ್ಚುರೀಸಲ್ಲಿ ಬೆಳೀತಾವೆ. ಈ ಎಸ್ಚುರೀಸ್ ಅಂತಂದರೆ ಏನು ಅಂತಂದರೆ ಎಲ್ಲಿ ಸಮುದ್ರದ ನೀರು ಹಾಗೆ ನದಿಯ ನೀರುಗಳು ಏನು ಸೇರ್ತಾ ಇರ್ತಾವಲ್ಲ ಅಂಥ ಜಾಗವನ್ನು ನಾವು ಎಸ್ಚುರೀಸ್ ಅಂತ ಕರಿತೀವಿ. ಆ ರೀತಿಯಾಗಿ ಎಸ್ಚುರೀಸಲ್ಲಿ ಬೆಳೆಯುವಂಥ ಮರಗಳನ್ನೇ ನಾವು ಕಾಡನ್ನೇ ನಾವು ಮ್ಯಾಂಗ್ರೂವ್ ಫಾರೆಸ್ಟ್ ಅಂತ ಕರಿತೀವಿ. ಇಲ್ಲಿ ಪೂರ್ತಿಯಾಗಿ ನೀರು ಫುಲ್ ಸಮುದ್ರದಷ್ಟು ಸಾಲ್ಟಿ ಆಗೂ ಇರೋದಿಲ್ಲ, ನದಿಯಷ್ಟು ಸಿಹಿ ನೀರಾಗೂ ಇರೋದಿಲ್ಲ. ಅಂಥ ಜಾಗವನ್ನು ನಾವು ಎಸ್ಚುರೀಸ್ ಅಂತ ಕರಿತೀವಿ. ಆ ಎಸ್ಚುರೀಸಲ್ಲಿ ಬೆಳೆಯುವಂಥ ಮರಗಳೇ ಗಿಡಗಳೇ ಈ ಮ್ಯಾಂಗ್ರೂವ್ ಫಾರೆಸ್ಟ್ಗಳು. ಇಲ್ಲೇನು ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಬ್ರಾಂಚ್ ಆಗಿ ಇದನ್ನು ನಾವು ಸ್ಟಿಲ್ಟ್ ರೂಟ್ಸ್ ಅಂತ ಕರಿತೀವಿ. ಈ ಮ್ಯಾಂಗ್ರೂವ್ ಫಾರೆಸ್ಟನ್ನು ಒನ್ ಆಫ್ ದ ಸ್ಪೆಷಾಲಿಟಿ ಇದು. ಈ ಸ್ಟಿಲ್ಟ್ ರೂಟ್ಸ್ ಅಂತಂದರೆ ಬ್ರಾಂಚಿಂದ ಬರುವಂಥ ಅಥವಾ ಟ್ರೀ ಟ್ರಂಕಿಂದ ಬರುವಂಥ ಬೇರ್ಗಳನ್ನು ನಾವು ಸ್ಟಿಲ್ಟ್ ರೂಟ್ಸ್ ಅಂತ ಕರಿತೀವಿ. ಇಲ್ಲಿ ಮಣ್ಣು ಅಷ್ಟು ಗಟ್ಟಿಯಾಗಿರೋದಿಲ್ಲ, ಆ ಸಾಯಿಲ್ ಏನಿರ್ತದೆ ಅಷ್ಟು ಗಟ್ಟಿಯಾಗಿಲ್ಲದೆ ಇರೋದ್ರಿಂದ ಅದಕ್ಕೆ ಸಪೋರ್ಟ್ ಬೇಕು, ಆ ಮೆಕ್ಯಾನಿಕಲ್ ಸಪೋರ್ಟ್ ಬೇಕು. ಆ ಮೆಕ್ಯಾನಿಕಲ್ ಸಪೋರ್ಟನ್ನು ಈ ಸ್ಟಿಲ್ಟ್ ರೂಟ್ಸ್ಗಳು ಕೊಡ್ತವೆ. ಇದು ಈ ಮ್ಯಾಂಗ್ರೂವ್ ಮರಗಳು ಆಗಲೇ ಹೇಳಿದಾಗೆ ಸ್ವಲ್ಪ ಉಪ್ಪಿನ ನೀರಲ್ಲಿ ಬೆಳೆಯುವಂಥ ಮರಗಳು. ಹಾಗಾಗಿ ಸಾಧಾರಣವಾಗಿ ಬೆಳೆಯುವಂಥ ಮರಗಳಿಗಿಂತ ಸ್ವಲ್ಪ ವಿಭಿನ್ನವಾದಂಥ ಸ್ವಲ್ಪ ಬೇರೆ ಆದಂಥ ಅಡಾಪ್ಟೇಷನ್ಸ್ಗಳು ಈ ಮ್ಯಾಂಗ್ರೂವ್ ಫಾರೆಸ್ಟ್ಗಳಿಗೆ ಬೇಕಾಗ್ತದೆ, ಮ್ಯಾಂಗ್ರೂವ್ ಮರಗಳಿಗೆ ಬೇಕಾಗ್ತವೆ. ಅದರಲ್ಲಿ ನಾನೀಗ ಆಲ್ರೆಡಿ ಹೇಳಿದಾಗೆ ಈ ಮ್ಯಾಂಗ್ರೂವ್ ಗಿಡಗಳಿಗೆ ಸ್ಟಿಲ್ಟ್ ರೂಟ್ಸ್ ಅಂತ ಇರ್ತವೆ. ಆ ಮೆಕ್ಯಾನಿಕಲ್ ಸಪೋರ್ಟನ್ನು ಕೊಡೋದಕ್ಕೆ ಈ ಸ್ಟಿಲ್ಟ್ ರೂಟ್ಸ್ಗಳು ಸಹಾಯ ಮಾಡ್ತವೆ. ಈ ಮ್ಯಾಂಗ್ರೂವ್ ಮರಗಳಿಗೆ ಈ ಸ್ಟಿಲ್ಟ್ ರೂಟ್ಸನ್ನು ಬಿಟ್ಟು ಮಾಮೂಲಿ ಆದಂಥ ಬೇರ್ಗಳನ್ನು ಬಿಟ್ಟು ಬೇರೆ ಬೇರ್ಗಳಿರ್ತವೆ, ಅದನ್ನು ನಾವು ನ್ಯೂಮ್ಯಾಟೋಫೋರ್ಸ್ ಅಂತ ಕರಿತೀವಿ. ಈ ನ್ಯೂಮ್ಯಾಟೋಫೋರ್ಸಿಂದ ಗಿಡಗಳಿಗೆ ಅನುಕೂಲ ಅಂದರೆ ಈ ನೀರಲ್ಲಿ ಆಕ್ಸಿಜನ್ ಕಂಟೆಂಟು ಕಮ್ಮಿ ಇರೋದ್ರಿಂದ ಆ ಆಕ್ಸಿಜನನ್ನು ಆ ನ್ಯೂಮ್ಯಾಟೋಫೋರ್ಸಿಂದ ಪಡಿತವೆ. ಈ ಎಸ್ಚುರೀಸ್ ನೀರಲ್ಲಿ ಸಾಲ್ಟು ಜಾಸ್ತಿ ಇರ್ತದೆ, ಜೊತೆಗೆ ಆಕ್ಸಿಜನ್ ಕಂಟೆಂಟ್ ಏನಿರುತ್ತೆ ಅದು ಕಡಿಮೆ ಇರ್ತದೆ. ಹಾಗಾಗಿ ಮರಗಳು ಉಸಿರಾಡಬೇಕು ಅಂತಂದರೆ ಸ್ವಲ್ಪ ಮಾಮೂಲಿ ಆದಂಥ ಬೇರುಗಳಿಂದ ಕಷ್ಟ. ಹಾಗಾಗಿ ಒಂದು ಸ್ಪೆಷಲ್ ಆದಂಥ ಅಡಾಪ್ಟೇಷನ್ಸ್ಗಳನ್ನು ಈ ಮ್ಯಾಂಗ್ರೋವ್ ಗಿಡಗಳು ಮಾಡ್ತವೆ. ಆ ಗಿಡಗಳಿಗೆ ಒಂದು ಸ್ಪೆಷಲ್ ಆದಂಥ ಬೇರುಗಳಿರ್ತವೆ, ಅದನ್ನು ನಾವು ನ್ಯೂಮ್ಯಾಟೋಫೋರ್ಸ್ ಅಂತ ಕರಿತೀವಿ. ಈ ನ್ಯೂಮ್ಯಾಟೋಫೋರ್ಸ್ಗಳ ವೈಶಿಷ್ಟ್ಯ ಏನು ಅಂತಂದರೆ, ಮಾಮೂಲಾಗಿ ಎಲ್ಲ ಬೇರುಗಳು ಭೂಮಿ ಒಳಗಡೆ ಬೆಳೀತವೆ. ಅಂದರೆ ಗ್ರಾವಿಟೇಷನ್ ಫೋರ್ಸ್ ಯಾವ ಕಡೆ ಇದೆ, ಗುರುತ್ವಾಕರ್ಷಣೆ ಆ ಕಡೆನೇ ಎಲ್ಲ ಬೇರುಗಳು ಬೆಳೀತವೆ.
ಆದರೆ ಇಲ್ಲಿ ಈ ನ್ಯೂಮ್ಯಾಟೋಫೋರ್ಸಲ್ಲಿ ಏನಾಗ್ತದೆ ಅಂತಂದರೆ ಉಲ್ಟಾ ಆಗ್ತದೆ. ಎಲ್ಲಿ ಗ್ರಾವಿಟೇಷನ್ ಫೋರ್ಸ್ ಇದೆಯಲ್ಲ ಆ ಗ್ರಾವಿಟೇಷನ್ ಫೋರ್ಸನ್ನು ವಿರುದ್ಧವಾಗಿ ಅಂದರೆ ಮೇಲ್ಗಡೆಯಾಗಿ ಮೇಲ್ಮುಖವಾಗಿ ಬೇರುಗಳು ಬೆಳೀತವೆ. ಅದನ್ನು ನಾವು ನ್ಯೂಮ್ಯಾಟೋಫೋರ್ಸ್ ಅಂತ ಕರಿತೀವಿ. ಈ ನ್ಯೂಮ್ಯಾಟೋಫೋರ್ಸ್ಗಳಿಗೆ ಸಣ್ಣದಾದಂಥ ರಂಧ್ರಗಳು ಇರ್ತವೆ, ಅದನ್ನು ನಾವು ನ್ಯೂಮ್ಯಾಟೋಪೋರ್ಸ್ ಅಂತ ಕರಿತೀವಿ. ಆ ನ್ಯೂಮ್ಯಾಟೋಪೋರ್ಸ್ಗಳ ಸಹಾಯದಿಂದ ಮರ ಹೆಚ್ಚಿಗೆ ಆಕ್ಸಿಜನನ್ನು ಆಮ್ಲಜನಕವನ್ನು ಪಡೆದು ಉಸಿರಾಡಿ ಗಿಡಗಳು ಬಾಳ್ತವೆ. ಇದು ಒಂದು ರೀತಿಯಾದ ಸುಂದರವಾದಂಥ ಪ್ರಕೃತಿಯ ಪಾಠನೇ ಅಲ್ಲ. ಅಲ್ಲಿ ಹೋಗೋಷ್ಟೊತ್ತಿಗೆ ಅರ್ಧ ಒಣಗಿ ಹೋಗ್ತದೆ. ಬ್ಯೂಟಿಫುಲ್ ಮ್ಯಾಂಗ್ರೋವ್ ಫಾರೆಸ್ಟ್ ಇದು. ನಿಜವಾಗ್ಲೂ ಒಂದ್ಸಲ ಆದರೂ ಈ ಮ್ಯಾಂಗ್ರೋವ್ ಫಾರೆಸ್ಟನ್ನು ವಿಸಿಟ್ ಮಾಡಲೇಬೇಕು. ಇದು ತುಂಬ ದಿನದ ಈ ಮ್ಯಾಂಗ್ರೋವ್ ಫಾರೆಸ್ಟನ್ನು ನೋಡಬೇಕು ಅಂತ ಅನ್ಕೋತಿದೆ. ಇವತ್ತು ಈ ಮ್ಯಾಂಗ್ರೋವ್ ಫಾರೆಸ್ಟನ್ನು ನೋಡುವಂಥ ಅವಕಾಶ ಈ ಕೇರಳದಲ್ಲಿ ಒದಗಿ ಬಂತು. ಸ್ಟಿಲ್ಟ್ ರೂಟ್ಗಳ ಬಗ್ಗೆ ತಿಳ್ಕೊಂಡ್ವಿ, ನ್ಯೂಮ್ಯಾಟೋಫೋರ್ಸ್ಗಳ ಬಗ್ಗೆ ತಿಳ್ಕೊಂಡ್ವಿ. ಜೊತೆಗೆ ಇನ್ನೂ ಆದಂಥ ಒಂದು ವಿಶೇಷವಾದಂಥ ಅಡ್ಯಾಪ್ಟೇಷನ್ಸನ್ನು ಈ ಮರಗಳು ಹೊಂದಿದ್ದಾವೆ. ಅದನ್ನು ನಾವು ವಿವಿಪ್ಯಾರಸ್ ಅಂತ ಕರಿತೀವಿ. ವಿವಿಪ್ಯಾರಸ್ ರೀಪ್ರೊಡಕ್ಷನ್ ಅಂತ ಕರಿತೀವಿ. ಅಂದರೆ ಇಲ್ಲಿ ಉಪ್ಪು ನೀರು ಇರೋದ್ರಿಂದ ಇಲ್ಲಿ ಏನಾಗ್ತವೆ ಅಂತಂದರೆ ಹಣ್ಣುಗಳು ಮರದಲ್ಲೇ ಇರುವಾಗಲೇ ಬೀಜಗಳು ಮೊಳಕೆ ಹೊಡಿತವೆ. ಒಂದಿಷ್ಟು ಸ್ವಲ್ಪ ಇಂಚಷ್ಟು ಮೊಳಕೆ ಹೊಡೆದ ತಕ್ಷಣ ನಂತರ ಕೆಳಗೆ ಮಣ್ಣಲ್ಲಿ ಬಿದ್ದು ಅವು ಗಿಡವಾಗಿ ಬೆಳೀತವೆ. ಇದನ್ನು ನಾವು ವಿವಿಪ್ಯಾರಸ್ ಅಂತ ಕರಿತೀವಿ. ಇದು ಒಂದು ರೀತಿಯಾದಂಥ ಸುಂದರವಾದಂಥ ಅಡ್ಯಾಪ್ಟೇಷನ್ಸ್, ಈ ಮ್ಯಾಂಗ್ರೋವ್ನ ಮರಗಳ ಅಡ್ಯಾಪ್ಟೇಷನ್ಸ್ಗಳು. ಈ ಮ್ಯಾಂಗ್ರೋವ್ ಮರಗಳಲ್ಲಿ ಸಾಕಷ್ಟು ಥರದಾದಂತಹ ಸ್ಪೀಷೀಸ್ಗಳಿವೆ, ನಮ್ಮ ದೇಶದಲ್ಲೇ ಇವೆ. ಅದರಲ್ಲಿ ಈ ಅವಿಸೀನಿಯಮ್, ಆಮೇಲೆ ರೈಸೋಫೋರಾ, ಆಮೇಲೆ ಇನ್ನೂ ಕೆಲವು ಸ್ಪೀಷೀಸ್ಗಳು ನಾವು ಈ ಮ್ಯಾಂಗ್ರೋವ್ ಫಾರೆಸ್ಟಲ್ಲಿ ನೋಡ್ಬೋದು. ನಾನು ಆಗಲೇ ಹೇಳಿದಾಗೆ ಇದು ಒನ್ ಆಫ್ ದ ಮ್ಯಾಂಗ್ರೋವ್ ಫಾರೆಸ್ಟ್. ಇದು ದೇಶದ ಮೊದಲನೇ ದೊಡ್ಡ ಮ್ಯಾಂಗ್ರೋವ್ ಫಾರೆಸ್ಟ್ ಅಂದರೆ ಅದು ಸುಂದರ್ಬನ್ಸ್, ಗಂಗಾ ನದಿ ತೀರದಲ್ಲಿರುವಂಥ ಸುಂದರ್ಬನ್ನು ದೇಶಕ್ಕೆ ದೊಡ್ಡದಾಗಿರುವಂಥ ಮ್ಯಾಂಗ್ರೋವ್ ಫಾರೆಸ್ಟು. ಅದು ಬಿಟ್ಟರೆ ಸೆಕೆಂಡ್ ಲಾರ್ಜೆಸ್ಟ್ ಇರೋದು ತಮಿಳ್ನಾಡಲ್ಲಿ. ಈ ರೀತಿಯಾಗಿ ಸಾಕಷ್ಟು ಮ್ಯಾಂಗ್ರೋವ್ ಫಾರೆಸ್ಟ್ ನಮ್ಮ ಕರ್ನಾಟಕದ ಹೊನ್ನಾವರದಲ್ಲೂ ಕೂಡ ಮ್ಯಾಂಗ್ರೋವ್ ಫಾರೆಸ್ಟನ್ನು ನೋಡ್ಬೋದು. ಇದು ಕೇರಳದ ವಾರ್ಕಳ ಪರವೂರದಲ್ಲಿರುವಂಥ ಒನ್ ಆಫ್ ದ ಬ್ಯೂಟಿಫುಲ್ ಮ್ಯಾಂಗ್ರೋವ್ ಫಾರೆಸ್ಟ್ ಅಂತಲೇ ಹೇಳ್ಬೋದು. ಸ್ಟಿಲ್ಟ್ ರೂಟ್ಸ್ಗಳು ಜೊತೆಗೆ ನ್ಯೂಮ್ಯಾಟೋಪೋರ್ಸ್ ಜೊತೆಗೆ ಈ ವಿವಿಪ್ಯಾರಿಯಿಂದ ಈ ರೀತಿಯಾದಂಥ ಅಡ್ಯಾಪ್ಟೇಷನ್ಸ್ಗಳ ಮೂಲಕ ಮ್ಯಾಂಗ್ರೋವ್ ಕಾಡುಗಳು ಎಕ್ಸಿಸ್ಟ್ ಆಗೋದಕ್ಕೆ ಸಾಧ್ಯ. ಇದು ಒಂದು ಸುಂದರವಾದಂಥ ಒಂದು ಫ್ಲೋರಾ ಅಂತಲೇ ಹೇಳ್ಬೋದು ನಿಜವಾಗಿಯೂ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಸ್ಯದ ವೈಶಿಷ್ಟ್ಯತೆ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.